ಈಗ ಸಾಮಾನ್ಯವಾಗಿ ಪ್ರತಿ ಕ್ಷಣಕ್ಕೂ ಕೂಡ ಒಂದೊಂದು ಜನನವಾಗುತ್ತೆ, ಒಂದೊಂದು ಮಗು ಹುಟ್ಟುತ್ತೆ. ಆದರೆ ಆ ಮಗು ಹುಟ್ಟಿನ ಹಿಂದೆ, ಆ ಒಂದು ಜನನನ ಹಿಂದೆ ಏನಾದರೂ ಗುಟ್ಟು ಇರುತ್ತಾ? ಹಾಗಾದರೆ ಗುಟ್ಟಿದ್ರೆ ಆ ಗುಟ್ಟು ಯಾವುದು? ಇದೆಲ್ಲದರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿರೋದೇ ಇಲ್ಲ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಆ ಜನನದ ಗುಟ್ಟು ಏನಾದರೂ ಇದೆಯಾ, ಇದ್ರೆ ಯಾವುದು ಅನ್ನೋದನ್ನ ಇವತ್ತು ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಈಗ ನಾವು ಒಂದು ಜನನವಾಗತ್ತೆ ಅಂತಂದ್ರೆ ಅದ್ರ ಹಿಂದೆ ಏನಾದರೂ ಗುಟ್ಟಿರತ್ತಾ? ಆ ಗುಟ್ಟು ಇದ್ರೆ ಅದು ಯಾವುದು ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಗುಟ್ಟು ಅನ್ನೋದಕ್ಕೆ ಮೊದಲು ಒಂದು ಅರ್ಥ ತಗೋಬೇಕು. ಏನು? ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ಕೊಳ್ತೀವಿ, ಹುಟ್ಟು ಸಾವು ಅದು ಒಂದು ಚಕ್ರ. ಇದು ಭಗವಂತ ಕೊಟ್ಟಿರೋದ, ನಾವೇ ಮಾಡ್ಕೊಳ್ಳೋದ? ಹುಟ್ಟು ಸಾವು ಭಗವಂತ ನೇಮನ ಅದು, ಅಥವಾ ನಮ್ಮ ಅಭ್ಯಾಸ ಅಂತ ಯಾವ್ದು ತಗೋತೀಯಮ್ಮ? ಯಾವ್ದು ತಗೋಬೇಕು, ಯಾವ್ದು ತೊಗೊಂಡಿದ್ದೀವಿ ನಾವು? ಕಾಮನಾಗಿ ಯಾರೇ ಮಾತಾಡೋದು ಅದು ದೇವ್ರು ಕೊಟ್ಟಿರೋದ್ರಿ. ಹುಟ್ಟು ಸಾವು ಭಗವಂತ ಮಾಡಿಟ್ಟಿರೋದು ಸುಳ್ಳು. ಹುಟ್ಟು ಸಾವು ಭಗವಂತನ ವಿಚಾರನೇ ಬರಲ್ಲ. ಭಗವಂತನ ವಿಚಾರ ಅಂದರೆ ಪೂರ್ಣಾಯಸ್ಸಿನಲ್ಲಿ ನೀನು ಬದುಕಿ ಬರಬೇಕಂತ ಹೇಳಿರೋದು. ಹೌದು. ಯಾರು ಪೂರ್ಣಾಯಸ್ ತಗೋತಾ ಇದ್ದಾರೆ? ಇಲ್ಲ ಗುರುಗಳೇ. ಮತ್ತು ಹಾಗಿದ್ಮೇಲೆ ಭಗವಂತನೇ ಸುಳ್ಳು ಹಾಗಾದರೆ? ಇಲ್ಲ. ನಮ್ಮ ಬದುಕು ಎಷ್ಟು ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡು. ಸೊ ಏನೋ ಒಂದನ್ನು ತಿಳ್ಕೊಂಡು ಅದನ್ನು ಹಂಗೆ ಎಲ್ರಿಗೂ ಹಬ್ಬಿಸ್ಕೊಂಡು ಹೋಗ್ತೀವಿ ನಾವು. ಹೌದು. ದೇವರು ಹುಟ್ಟು ಸಾವು ದೇವರು ತಪ್ಪು. ದೇವರ ಅನುಗ್ರಹ ಇರತಕ್ಕಂತಹದ್ದು ಏನು ಅಂದರೆ ಹುಟ್ಟು ಸಾವಿನ ಮೂಲ ತತ್ವ ಹುಟ್ಟು ಸಾವು ಇಲ್ಲದ್ದೇ ಮನುಷ್ಯನ ಜೀವನ ಅಂತಕ್ಕಂಥದ್ದು. ಇದು ಭಗವಂತನ ಆಜ್ಞೆ. ಹುಟ್ಟು ಸಾವು ಇಲ್ಲ. ಯಾಕಿಲ್ಲ ಅಂದರೆ ಅವನು ನೇರವಾಗಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಬೇಕದು. ಒಂದು ಸಲ ಒಮ್ಮೆ ಮನುಷ್ಯ ಜನ್ಮವನ್ನು ತಾಳಿದಾಗ ಮತ್ತೆ ಹುಟ್ಟಲಿಕ್ಕೆ ಪ್ರಯತ್ನ ಮಾಡಬಾರದು. ನಾವು ಹುಟ್ತೀವಿ ಸಾಯ್ತೀವಿ, ಹುಟ್ತೀವಿ ಸಾಯ್ತೀವಿ, ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಅಧರ್ಮ, ಅಜ್ಞಾನ. ಅರೆ ಮಾಡಬಾರ್ದು, ಶೋಕಿ ಮಾಡಿ ಬೇಗ ಸತ್ತೋಗ್ತಾನೆ. ದೇವ್ರು ಹೇಳಿದ್ನಾ? ಇಲ್ಲ. ತನ್ನ ಕೈಯಾರ ತಾನೇ ಆತ್ಮಹತ್ಯೆ ಮಾಡ್ಕೋತಾನೆ. ದೇವ್ರು ಹೇಳಿದ್ನಾ? ಮತ್ತೆ ಯಾಕೆ ದೇವ್ರ ಮೇಲೆ ಹೇಳ್ತೀರಾ? ಹೌದು. ಇದನ್ನು ಕಣ್ಣು ತಿರ್ಸ್ಬೇಕು ನಾವು ಜನಕ್ಕೆ. ಏನಪ್ಪ ಅಂದರೆ ನಾವು ತಿಳ್ಕೊಂಡದೇ ಕರೆಕ್ಟ್ ಅಲ್ಲ, ಅದರ ಹಿಂದೆ ಒಂದಿದೆ. ಇದು ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಪೂರ್ಣ ಗುಟ್ಟು ಏನಂದರೆ ಕೇಳರಿಯದ, ಹೇಳರಿಯದ ವಿಚಾರವೇ ಕಾರ್ಯಕ್ರಮದಲ್ಲಿ ಬರೋದು. ಕೇಳುದ್ದೆಲ್ಲ ಕೇಳ್ಕೊಂಡಿದ್ರೆ ನಮ್ಮ ಕಾರ್ಯಕ್ರಮ ಬೇಕಿಲ್ಲ. ಹೌದು.